ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮೈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಟಾಪಿಕ್ ಏನಂದರೆ ಗೃಹಲಕ್ಷ್ಮಿ 22 ಮತ್ತು 23ನೇ ಕಂತು ಬಗ್ಗೆ ನಮಗೆ ಸರ್ಕಾರ ಕಡೆಯಿಂದ ಬಿಗ್ ಅಪ್ಡೇಟ್ ಬಂದಿದೆ. ಅದನ್ನು ತಿಳಿಸ್ಕೊಡುವಂಥ ಕೆಲಸ ಮಾಡ್ತೇವೆ. ಮತ್ತು ಈ ವಿಡಿಯೋ ಸುಮ್ಮನೆ ಮಾಡ್ತಾ ಇಲ್ಲ, ಪ್ರೂಫ್ ಸಮೇತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಅದಕ್ಕಾಗಿ ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ವಿತ್ ಪ್ರೂಫ್ ಸಮೇತ ಈ ವಿಡಿಯೋ ಮಾಡಿದ್ದೀವಿ. ಅದಕ್ಕಾಗಿ ನೀವು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ, ಅಂದರೆ ನಿಮಗೆ ಕನ್ಫರ್ಮ್ ಆಗುತ್ತೆ 22, 23 ಕಂತು ಯಾವಾಗ ನಮಗೆ ಬರುತ್ತೆ ಅಂತ ನಿಮಗೆ ಕನ್ಫರ್ಮ್ ಆಗುತ್ತೆ. ಅಂದರೆ ಈ ಹಿಂದೆ ಈಗ 21ನೇ ಕಂತು ಎಲ್ಲರಿಗೂ ಕೂಡ ಜಮಾ ಆಗಿದೆ. ಈಗ 22, 23ನೇ ಕಂತು ಬಗ್ಗೆ ಎಲ್ಲರೂ ಕಾಯ್ತಾ ಇದ್ದೀರಾ. ಅಂದರೆ ಈಗ ನಮಗೆ ಸರ್ಕಾರ ಕಡೆಯಿಂದ ಈಗ ಬಿಗ್ ಅಪ್ಡೇಟ್ ಬಂದಿದೆ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಈಗ ರಾಜ್ಯ ಸರ್ಕಾರಕ್ಕೆ ಹಣ ಬಂದಿದೆ. 22, 23ನೇ ಕಂತು ಬಂದಿದೆ. ಆದರೆ ಈಗ ಜಿಲ್ಲಾವಾರು ಬಿಡುಗಡೆ ಮಾಡೋದಷ್ಟೇ ಬಾಕಿ ಇದೆ. ಈಗ ಮೊನ್ನೆ ಬೆಳಗಾವಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು. ಲೈವ್ ನಲ್ಲಿ ಬಂದು ಮಾತನಾಡುವಾಗ ಅವರು ಸಹ ಹೇಳಿದರು, ನಾವು ಈ ದಸರಾ ನವರಾತ್ರಿ ಹಬ್ಬಕ್ಕೆ 22, 23ನೇ ಕಂತು ಒಟ್ಟು 4,000 ಹಣವನ್ನು ನಾವು ಬಿಡುಗಡೆ ಮಾಡಿದ್ದೇವೆ. ಅಂದ್ರೆ 7ನೇ ತಾರೀಕಿಗೆ 22ನೇ ಕಂತು ಜಮಾ ಆಗುತ್ತೆ. ಹಾಗೆ ಮತ್ತು 9ನೇ ತಾರೀಕಿಗೆ 23ನೇ ಕಂತು ಜಮಾ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಅಂದ್ರೆ ನಿನ್ನೆ ಡೇಟು 7ನೇ ತಾರೀಕು, ಅಂದ್ರೆ ನಿನ್ನೆಯಿಂದನೇ ಎಲ್ಲರಿಗೂ ಜಮಾ ಆಗಲು ಶುರುವಾಗಿದೆ. ಅಂದ್ರೆ ಇನ್ನು ಈಗ ಜಿಲ್ಲಾವಾರು ಮತ್ತು ತಾಲೂಕು ಪಂಚಾಯಿತಿ ಮುಖಾಂತರ ನಿಮಗೆ ಜಮಾ ಆಗಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಮತ್ತು ಯಾರಿಗೆಲ್ಲ ಅಮೌಂಟು ಬಂದಿದೆ ಅಂತ, ನಿಮ್ಮದು ಡಿಸ್ಟಿಕ್ ಯಾವುದು ಅಂತಾನು ಕೂಡ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಹಾಗೆ ಅವರು ಹೇಳಿದ ಹಾಗೆ ಈಗ 9ನೇ ತಾರೀಕಿಗೆ ಕೂಡ 23ನೇ ಕಂತು ರಿಲೀಸ್ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಈಗ ಮತ್ತು 27ನೇ ಕಂತು ಮತ್ತು ನಿನ್ನೆ 7ನೇ ತಾರೀಕಿನಿಂದಾನೇ ಜಮಾ ಆಗಲು ಶುರುವಾಗಿದೆ. ಮತ್ತು ಯಾರಿಗೆಲ್ಲ 21ನೇ ಕಂತು ಇನ್ನೂ ಕೂಡ ಜಮಾ ಆಗಿಲ್ಲ ಮತ್ತು 27ನೇ ಕಂತು ಕೂಡ ಅವ್ರಿಗೆ ಏನಾದರೂ ಬರಲಿಲ್ಲ ಅಂದ್ರೆ ನೀವು ಹತ್ತಿರದ ಗ್ರಾಮ ಕೇಂದ್ರಕ್ಕೆ ನೀವು ಗೃಹಲಕ್ಷ್ಮಿ ಅರ್ಜಿಯನ್ನು ತಗೊಂಡು ಹೋಗಿ ನೀವು ಪರಿಶೀಲನೆ ಮಾಡಬಹುದು. ಅಂದ್ರೆ ಸ್ಟೇಟಸ್ ಚೆಕ್ ಮಾಡಬಹುದು. ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 1.2 ಲಕ್ಷ ಜನವನ್ನು ಗೃಹಲಕ್ಷ್ಮಿ ಸ್ಕೀಮಿನಿಂದ ತೆಗೆದು ಹಾಕಿದ್ದಾರೆ. ಅಂದ್ರೆ ಅವರು ಟ್ಯಾಕ್ಸ್ ಪಾವತಿ ಮಾಡ್ತಾ ಇದ್ದರು ಅಂತ ಅವರನ್ನು ತೆಗೆದು ಹಾಕಿದ್ದಾರೆ. ಅದಕ್ಕಾಗಿ ನೀವು ಕೂಡ ಸ್ಟೇಟಸ್ ಚೆಕ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ನಿಮ್ಮದು ಕೂಡ ಏನಾದ್ರೆ ಟ್ಯಾಕ್ಸ್ ಪಾವತಿ ನೀವೇನಾದ್ರೂ ಮಾಡ್ತಾ ಇದ್ರೆ ನಿಮ್ಮನ್ನು ಈ ಸ್ಕೀಮ್ನಿಂದ ತೆಗೆದು ಹಾಕಿರುತ್ತಾರೆ. ಮತ್ತೇನಾದ್ರೂ ನೀವು ಟ್ಯಾಕ್ಸ್ ಪಾವತಿ ಮಾಡ್ತಿಲ್ಲ ಅಂದ್ರೆ ನಿಮ್ಮದು ಕೂಡ ಏನಾದ್ರೆ ಈ ಸ್ಕೀಮ್ನಿಂದ ತೆಗೆದು ಹಾಕಿದ್ರೆ ನೀವು ಬೇಕಾಗಿರುವ ದಾಖಲೆಗಳನ್ನು ತಗೊಂಡು ನೀವು ಅಂಗನವಾಡಿಗೆ ಹೋಗಿ ನೀವು ಭೇಟಿಯಾಗಿ ಈ ತರ ಆಗಿದೆ ಅಂತ ನೀವು ಹೇಳ್ಬಹುದು. ಹೇಳಿ ನೀವು ನಿಮ್ಮ ಗೃಹಲಕ್ಷ್ಮಿ ಸ್ಕೀಮಿಂದ ನೀವು ಕೂಡ ಹಣ ಪಡೆಯಬಹುದು. ಮತ್ತು ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುವಂತ ಕೆಲಸ ಮಾಡ್ತೇವೆ. ಅದಕ್ಕಾಗಿ ಇಷ್ಟು ಅಪ್ಡೇಟ್ ಇತ್ತು ನಿಮಗೆ ತಿಳಿಸಿದ್ದೇವೆ. ಅದಕ್ಕಾಗಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ಅಂತ ಹೇಳ್ತಾ ಈಗ ವಿಡಿಯೋ ಪ್ರೂಫ್ ಹಾಕಿದ್ದೀನಿ. ಎಲ್ಲರೂ ಕೂಡ ಪ್ರೂಫ್ ನೋಡಿ ಅಂತ ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸುಮಾರು 2 ತಿಂಗಳಿಂದ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ. ಈಗ ನವರಾತ್ರಿ ಹಬ್ಬದ ನಿಮಿತ್ತ ಎಲ್ಲ ನನ್ನ ಗೃಹಲಕ್ಷ್ಮಿಯರು ಖುಷಿಯಲ್ಲಿ ಇರಲಿ ಅಂತ ಹೇಳಿ ಈಗ 2 ಕಂತನ್ನು ಬಿಡುಗಡೆ ಮಾಡಿದ್ದೀನಿ. 7ನೇ ತಾರೀಕು 1ನೇ ಕಂತು ಬರುತ್ತೆ, 9ನೇ ತಾರೀಕು 2ನೇ ಕಂತು. ಸೊ 4,000 ರೂಪಾಯಿಯನ್ನು 1,22,00,000 ಯಜಮಾನಿಗಳಿಗೆ ಹಣವನ್ನು ಬಿಡುಗಡೆ ಮಾಡಿದ್ದೇನೆ. ಅಂತಂದರೆ ಹಬ್ಬಗಳ ದೇಶ ಅಂತ, ಹಬ್ಬ ಹರಿದಿನಗಳ ದೇಶ. ಭಾರತದ ಸಂಸ್ಕೃತಿ ಅಂತಂದರೆ ಬಹಳ ವಿಶೇಷವಾದಂಥ ಸಂಸ್ಕೃತಿ. ನಾವು ಈ ಯೋಜನೆಯನ್ನು ಹೆಣ್ಮಕ್ಳು ಸ್ವಾವಲಂಬನೆಯ ಜೀವನ ಮಾಡಲಿ ಅಂತ ಮಾಡಿದ್ದೀವಿ. ಸೊ ಆ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಆ ದೇವಿಯ ಆಶೀರ್ವಾದಕ್ಕೆ ಪಾತ್ರರಾಗಲಿ ಅಂತ ಹೇಳ್ತೀನಿ. 2 ಕಂತಲ್ಲಿ ಬಿಡುಗಡೆ ಆಗುತ್ತೆ. 2 ಕಂತಲ್ಲಿ ಅಂದರೆ 7ನೇ ತಾರೀಕು ಜುಲೈದು ಬಿಡುಗಡೆ ಆಗುತ್ತೆ, 9ನೇ ತಾರೀಕು ಆಗಸ್ಟದ ಬಿಡುಗಡೆ ಆಗುತ್ತೆ. ಸೊ 4,000 ರೂಪಾಯಿಯನ್ನು ಆಲ್ರೆಡಿ ಬಿಡುಗಡೆ ಮಾಡಿನೇ ಬೆಳಗಾವಿಗೆ ಬಂದಿದೆ. ನಿಮಗೆ ಮುಂಚೆಯಿಂದ ಹೇಳಿದ್ದೀನಿ, ಸರ್ಕಾರದ ಯೋಜನೆಗಳು ನಾವು ಹೇಳಿದ ಭಾಷೆನ, ಕೊಟ್ಟ ಭಾಷೆಯನ್ನು ನಾವು ಉಳಿಸ್ಕೊಳ್ತೀವಿ. ಒಂದು ದಿನ, ಒಂದು ತಿಂಗಳು ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಸಿದ್ದರಾಮಯ್ಯನವರ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ ಮಾತಿಗೆ ಎಂದು ತಪ್ಪೋದಿಲ್ಲ.